ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಸೀತಾಫಲ ಹಣ್ಣಿಂದು ಜ್ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ಹಣ್ಣಾಗಿರೋ 5 ಸೀತಾಫಲ ತೊಗೊಂಡಿದ್ದೀನಿ. ನೋಡಿ, ತೊಗೊಂಡು ನಾನು ಫುಲ್ ಹಣ್ಣಾಗಿರೋ ಸೀತಾಫಲ ತೊಗೋಬೇಕು. ಮತ್ತು ಒಳಗಡೆ ಫುಲ್ ಹಣ್ಣಾದಾಗ ಒಂದು ಸ್ವಲ್ಪ ಹುಳ ಅದೆಲ್ಲ ಇರುತ್ತೆ, ವೈಟ್ ಕಲರ್, ಅದನ್ನು ನೋಡಿಬಿಟ್ಟು ನಾವು ತೆಗಿಬೇಕು. ನೋಡಿ, ಎಲ್ಲ ಸ್ಪೂನ್ ತೊಗೊಂಡು ನಾನು ತೆಗಿತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಒಂದೆರಡು ನಿಮಿಷದಲ್ಲಿ ಮಾಡ್ಬೋದು ಈ ಜ್ಯೂಸನ್ನ. ಮಿಕ್ಸಿ ಏನು ಉಪಯೋಗಿಸ್ತಾ ಇಲ್ಲ ನಾನು. ನೋಡಿ, ಎಲ್ಲನೂ ಈ ಥರ ತಕ್ಕೊಂಡು ಇದನ್ನು ನಾನು ಒಂದು ಸ್ಪೂನ್ ತೊಗೊಂಡು ಸ್ಮ್ಯಾಶ್ ಮಾಡ್ತೀನಿ. ಮೊದಲು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ಮೇಲೆ ಇದಕ್ಕೆ ಕಾಯಿಸಿ ಆರಿಸಿಟ್ಕೊಂಡಿರೋ ಹಾಲು ಹಾಕ್ತೀನಿ ಒಂದು ಸ್ವಲ್ಪ. ನೋಡಿ, ಹಾಲು ಹಾಕ್ತೀನಿ. 1 ಸ್ಪೂನು ಸಕ್ಕರೆ ಪುಡಿ ಹಾಕ್ತೀನಿ. ಜಾಸ್ತಿ ಹಾಕ್ತಾಯಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಸೀತಾಫಲನೂ ಸ್ವೀಟಾಗಿರುತ್ತೆ. ಹಾಲು ಹಾಕಿದ್ದೀನಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಸ್ಪೂನು ಸಕ್ಕರೆ ಪುಡಿ ಹಾಕಿದ್ದೀನಿ. ಸಕ್ಕರೆ ಪುಡಿ ಹಾಕಿ ಮತ್ತು ಇದನ್ನು ನಾನು ಸ್ಪೂನಿಂದ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ತೀನಿ. ನೋಡಿ, ಈ ಥರ ತಿರುಗಿಸ್ತಾ ಇರ್ತೀನಿ. ಈಗ ಇನ್ನೊಂದು ಇದಕ್ಕೆ ಹಾಕ್ಕೊಂಡು ನಾನು ಈ ಸೋಸು ಸಾನ್ಗೆ ಬರುತ್ತಲ್ಲ, ಅದಕ್ಕೆ ಹಾಕ್ಕೊಂಡು ನಾನು ವಿಸ್ಕರ್ ಸಹಾಯದಿಂದ ಇದನ್ನು ಈ ಥರ ಜ್ಯೂಸನ್ನ ಆಚೆ ತೆಗಿತಾ ಇದ್ದೀನಿ. ನೋಡಿ, ಮಿಕ್ಸಿ ಏನು ಮಾಡ್ಕೊಳ್ತಾ ಇಲ್ಲ ನಾನು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚು ವೀಡಿಯೋಸ್ ಶೇರ್ ಮಾಡಿ ಫ್ರೆಂಡ್ಸ್ಗೆ. ನೋಡಿ, ಈ ಥರ ಎಲ್ಲ ನಾನು ವಿಸ್ಕರ್ ಸಹಾಯದಿಂದ ಇದನ್ನು ಈ ಥರ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಎಲ್ಲ ಸೀಡ್ಸ್ ಆಚೆ ಬಂತು. ಈಗ ಗ್ಲಾಸಿಗೆ ಹಾಕ್ತೀನಿ. ನೋಡಿ, ಸೂಪರಾಗಿರೋ ಒಂದು ಸೀತಾಫಲ ಹಣ್ಣಿನ ಜ್ಯೂಸು ರೆಡಿ ಆಯಿತು. ಇಷ್ಟ ಆದರೆ ನೀವು ಟ್ರೈ ಮಾಡಿ ಮನೇಲಿ ಒಂದ್ಸಲ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ನಮಸ್ಕಾರ.